ಹ್ಯಾಪಿ ನ್ಯೂ ಇಯರ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಾರಿತ್ಯಾಸ್ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಅಂದ್ಕೋಬೋದು ಏನು ಇಷ್ಟು ಹಳೆ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ. ಬಟ್ ಇದೊಂದು ನನಗೆ ಮೆಮೊರಿ. ಬಟ್ ಇದರಲ್ಲಿ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಲೈಫಲ್ಲಿ ನಾನು ನಮ್ಮ ಯಜಮಾನ್ರನ್ನ ಫಸ್ಟ್ ಮೀಟ್ ಮಾಡಿದ್ದಂತಹ ಒಂದು ಸ್ಟೋರಿ. ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಎಲ್ಲಿ ಫಸ್ಟ್ ಮೀಟ್ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಮತ್ತು ಹೇಗೆ ಮೀಟ್ ಮಾಡಿದ್ವಿ ಅಂತ ಕೂಡ ಹೇಳ್ತೀನಿ. ಚಾರು, ಹ್ಯಾಪಿ ನ್ಯೂ ಇಯರ್. ನೀ ಹೇಳಲ್ಲ? ಹೊಸ ವರ್ಷ ಶುರುವಾಗಿ ತುಂಬ ದಿನವೇ ಆಗಿದೆ. ಸೊ ಹೊಸ ವರ್ಷದಲ್ಲಿ ಹೊಸದಾಗಿ ಏನೇನು ಶುರು ಮಾಡಿದ್ರಿ ಅದೆಲ್ಲ ಇನ್ನೂ ಕಂಟಿನ್ಯೂ ಮಾಡ್ತಿದ್ದೀರಾ, ಅಥವಾ ಆ ರಿಸಲ್ವೇಷನ್ಸ್ ಎಲ್ಲನೂ ಅಲ್ಲೇ ಮುಗ್ದೋಗ್ಬಿಟ್ಟಿದೆಯಾ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ನಮ್ಮದು ಎಷ್ಟೇನೇನೆ. ಸೊ ಮನೇಲಿ ಕೇಕ್ ತೊಗೊಬಂದು ಕಟ್ ಮಾಡಿ ಎಲ್ಲ ಸೆಲೆಬ್ರೇಟ್ ಮಾಡೋದು. ನನ್ನ ಮಗಳು ಮೇ ಬಿ ನನ್ನ ಮಗಳ ಜೊತೆ ಇದೊಂದು ಇಯರ್ ತುಂಬ ಅಂದರೆ ತುಂಬ ಖುಷಿ ಅನಿಸ್ತು. ಬಿಕಾಸ್ ಲಾಸ್ಟ್ ಇಯರ್ ಕೂಡ ನಾವೇನು ಅಷ್ಟು ಸೆಲೆಬ್ರೇಟ್ ಮಾಡಿರಲಿಲ್ಲ. ಅದ್ರ ಲಾಸ್ಟ್ ಇಯರು ಕೂಡ ಸೆಲೆಬ್ರೇಟ್ ಮಾಡಿರಲಿಲ್ಲ. ಲಾಸ್ಟ್ ಇಯರ್ ಸ್ವಲ್ಪ ಏನೋ ಮನೇಲಿ ಇಶ್ಯೂಸ್ ಇದ್ರ ಕಾರಣಕ್ಕೆ ನ್ಯೂ ಇಯರ್ ಸೆಲೆಬ್ರೇಷನ್ನೇ ಇರಲಿಲ್ಲ. ಸೊ ಈ ಇಯರ್ ಅಂತೂ ತುಂಬ ಅಂದರೆ ತುಂಬ ಖುಷಿಯಿಂದ ಈ ಇಯರ್ ಸ್ಟಾರ್ಟ್ ಆಯಿತು. ಸೊ ಹಾಗೆ ಈ ವರ್ಷ ಪೂರ್ತಿ ಅದೇ ಖುಷಿ, ಅದೇ ಸ್ಟಾರ್ಟಪ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವರ್ಷ ಅಂತೂ ಶುರು ಆಯಿತು. ಆ ವರ್ಷದಲ್ಲಿದ್ದ ಪಾಸಿಟಿವಿಟಿ ಎಲ್ಲ ಹೀಗೆ ಕಂಟಿನ್ಯೂ ಆಗ್ತಿದೆಯಾ, ಹೇಗೆ ಲೈಫ್ ನಡೀತಿದೆ ಅಂತ ಒಂದು ಕಮೆಂಟ್ ಮಾಡಿ. ಇಟ್ ಈಸ್ ಗುಡ್ ಫಾರ್ 2026 ಅಥವಾ ಅಷ್ಟು ಗುಡ್ ಅನ್ನಿಸ್ತಿಲ್ವಾ ಅಂತ ಕಮೆಂಟ್ ಮಾಡಿ. ಎಷ್ಟೇ ಸ್ವೀಟ್ಸ್ ಬರ್ಬೋದು, ಎಷ್ಟೇ ರೆಸಿಪೀಸ್ ಇರ್ಬೋದು, ಗುಲಾಬ್ ಜಾಮೂನ್ ಅಂತೂ ಮೋಸ್ಟ್ ಫೇವ್ರೆಟ್ ಥಿಂಗ್. ಸೊ ನ್ಯೂ ಇಯರ್ಗೆ ಅಂತ ಅಮ್ಮ ಗುಲಾಬ್ ಜಾಮೂನ್ ಮಾಡಿತ್ತು. ಸೊ ಮಾರ್ನಿಂಗ್ ಎದ್ದು ಆ್ಯಸ್ ಯೂಶ್ವಲ್ ಮೈ ಡೈಲಿ ರುಟೀನ್ ಇಟ್ ವಾಸ್ ಮಾಡ್ತಾ ಹೋದೆ. ಹಾಗೆ ಈ ನ್ಯೂ ಇಯರ್ ಅಂದರೆ ನನ್ನ ಮನಸ್ಸಲ್ಲಿ ನನಗೆ ಯಾವತ್ತೂ ಮರೆಯೋಕ್ಕಾಗದಿರೋ ಒಂದು ನೆನಪು. ಬಿಕಾಸ್ ಈ ದಿನ ನಾನು ನನ್ನ ಹಸ್ಬೆಂಡ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಆ್ಯಕ್ಚುಲಿ ನನಗೆ ಈ ಥರ ಫ್ರೀ ಹ್ಯಾಂಡ್ ರಂಗೋಲೀಸ್ ಅಂದರೆ ತುಂಬ ಇಷ್ಟ. ಬಟ್ ಯಾಕೋ ಗೊತ್ತಿಲ್ಲ, ಏನೋ ಬಿಡ್ಸೋಕ್ಕೆ ಹೋದೆ, ಅದು ಹೆಂಗೆಂಗೋ ಆಗೋಯ್ತು ಈ ಸಲ ಮಾತ್ರ. ನನಗೆ ಈ ರಂಗೋಲಿ ಬಿಡಿಸೋದ್ರಲ್ಲಿ ಅಂತೂ ಎಷ್ಟು ಕಾನ್ಸಂಟ್ರೇಟಿಂದ ಬಿಡಿಸಿರ್ತೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ರಂಗೋಲಿ ಅಷ್ಟು ಸ್ಯಾಟಿಸ್ಫೈಡ್ ಅನ್ನಿಸ್ಲಿಲ್ಲ. ಬಟ್ ಹೇಗೆ ಕಾಣಿಸ್ತದೆ ಅಂತ ಒಂದು ಕಮೆಂಟ್ ಮಾಡಿ, ಓಕೆನಾ? ಸೊ ಸೇಮ್ ಹ್ಯಾಸ್ ಇಟ್ ಈಸ್, ನಮ್ಮ ನೇಚರ್ ಅಂತೂ ಫುಲ್ ಕೋಲ್ಡ್ ಆಗಿತ್ತು ಅವತ್ತು. ಸೊ ನಾನು ಫುಲ್ ರೆಡಿಯಾಗಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು, ಸೊ ನಾವು ನನ್ನ ಹಸ್ಬೆಂಡ್ ಮೀಟ್ ಮಾಡಿದಂಥ ಫಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಿದ್ವಿ. ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ದಿನ ನಾನೇನು ಟಿಫನ್ನೇ ಮಾಡಿರಲಿಲ್ಲ. ಸೊ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ರು, ದೇವಸ್ಥಾನದ ಪ್ರಸಾದ ಎಲ್ಲ ತಂದಿದ್ರು. ಸೊ ಅದೇ ಅವತ್ತಿಗೆ ಟಿಫನ್.
ಎಲ್ಲಿಗೆ ಹೋಗ್ತಿದ್ದೀರಾ ಹೇಳಿ? ಎಂತಕ್ಕೆ? ಹೆಂಗ್ ಬಿದ್ದಿದೆ ಹೇಳು ನೆನೆ ದುಮ್ಮಂತ ಉಳ್ಕೊಂಡು ಅಂತ ಇಡಿಸ್ಕೊಳ್ರಿ, ಮತ್ತೆ ಹಂಗೆ ಹೋಯ್ತೀರ ನೋಡಿ. Yo, Chandan, get the money back. We going to the casino. ಆ್ಯಕ್ಚುಲಿ ಆಚೆ ಹೊರಟಿದ ತಕ್ಷಣ ಒಂಥರ ಕಾಮಿಡಿ, ಹಾಗೆ ಅದನ್ನೆಲ್ಲ ನಾವು ನಮ್ಮ ಜೀವನಕ್ಕೆ ಅಪ್ಲೈ ಮಾಡಿಕೊಂಡಾಗ ಅದೇನೋ ಒಂದೊಳ್ಳೆ ಶುಭ ಸೂಚನೆ ಅನ್ನೋ ಥರನೇ ಫೀಲ್. ಬಿಕಾಸ್ ನಾವು ಆಚೆ ಹೊರಟಾಗ ನಮ್ಮ ಒಂದು ಅರ್ಧ ಕಿಲೋಮೀಟರ್ ಅನಿಸುತ್ತೆ ಅಷ್ಟು ದೂರ ಕೂಡ ಬರೀ ಹಸುಗಳೇ ನಮ್ಮ ಮುಂದೆ ಇತ್ತು. ಸೊ ಅವನ್ನೆಲ್ಲ ಬೀಟ್ ಮಾಡಿಕೊಂಡು ನೆಕ್ಸ್ಟು ಅಮ್ಮನ ಮನೆಗೆ ಹೋಗ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಒಂದು ಪ್ಲೇಸ್ ಇತ್ತು, ಸೊ ಅಲ್ಲಿಗೆ ವಿಸಿಟ್ ಮಾಡಿಬಿಟ್ಟು ಆಮೇಲೆ ಹೋಗಿದ್ದು. ಈ ಪ್ಲೇಸ್ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಜಾಗಕ್ಕೆ ಬಂದಾಗಂತೂ ಎಷ್ಟು ಮೆಮೊರಿ ಅಂದರೆ, ನನಗೆ ಈ ರೋಡಲ್ಲಿ ಹೋದಾಗೆಲ್ಲ ಈ ಜಾಗ ನಾನು ನನ್ನ ಹಸ್ಬೆಂಡ್ ಮೀಟ್ ಮಾಡಿದಂತಹ ಫಸ್ಟ್ ಪ್ಲೇಸ್. ಸೊ ನಾನು ನನ್ನ ಹಸ್ಬೆಂಡ್ ಮನೇಲಿ ಮಾತುಕತೆ ಎಲ್ಲ ಆದಮೇಲೆ, ನಮ್ಮದು ಆ್ಯಕ್ಚುಲಿ ಬಂದು ಪಕ್ಕ ಅರೇಂಜ್ ಮ್ಯಾರೇಜ್ ಆಗಿದ್ದರಿಂದ ನಾವು ಮಾತುಕತೆ ಎಲ್ಲ ಆದಮೇಲೆ ಡೈರೆಕ್ಟಾಗಿ ಮಾತಾಡೋಕ್ಕೆ ಮತ್ತು ಸಿಗೋದಕ್ಕೆ ಟ್ರೈ ಮಾಡಿದ್ದು. ನ್ಯೂ ಇಯರ್ ದಿನವೇ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದು. ಸೊ ಆವತ್ತಿನ ದಿನ ಅನ್ಇಮ್ಯಾಜಿನಬಲ್, ಹೇಗೆ ಅಂದರೆ ಒಂದು ನಿಮಿಷ ಕೂಡ ನನ್ನ ಹಾರ್ಟ್ ಬಿಟ್ ಕಮ್ಮಿನೇ ಆಗ್ತಾ ಇರಲಿಲ್ಲ, ಅಷ್ಟು ಜೋರಾಗಿ ಬಡ್ಕೋತಾ ಇತ್ತು. ಫಸ್ಟ್ ಟೈಮ್ ನಿಮ್ಮ ಪಾರ್ಟ್ನರ್ಸ್ನ ಯಾವ ಜಾಗದಲ್ಲಿ ಮೀಟ್ ಮಾಡಿದ್ರಿ, ಹಾಗೆ ಆವತ್ತಿನ ದಿನ ನಿಮಗೆ ಆಗ್ತಿದ್ದ ಫೀಲಿಂಗ್ಸ್ ಏನು ಅಂತ ಶೇರ್ ಮಾಡಿ. ಅವರಿಬ್ಬರು ಬಂದು ನನ್ನ ಬ್ರದರ್ ಸಿಸ್ಟರ್ಸೇ. ಸೊ ನಾನು ಫಸ್ಟ್ ಅಮ್ಮ ಮನೆ ಹತ್ರನೇ ಇದ್ದಿದ್ದು. ಸೊ ಲೈಕ್ ಚಿಕ್ಕ ವಯಸ್ಸಿಂದನೂ ಜೊತೆಗೆ ಬೆಳೆದಿದ್ದು. ನನ್ನ ಫೇವ್ರೆಟ್ ಸ್ಪಾಟ್ ಕೂಡ. ಸೊ ಇದು ನೋಡ್ದಾದ್ಮೇಲೆ ಎಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಇದು ಆರ್.ಆರ್. ನಗರಲ್ಲಿರುವಂತಹ ಆರ್ಮುಗ ಟೆಂಪಲ್ಲು. ತುಂಬ ಅಂದರೆ ತುಂಬ ಜನ ರಶ್ ಇರುತ್ತಾರೆ. ಪ್ರತಿ ನ್ಯೂ ಇಯರ್ಗೂ ಕೂಡ ನಾನು ಮಿಸ್ ಮಾಡ್ತಿರೋ ಹೋಗಬೇಕು ಅಂತ ಪ್ರತಿ ಸಲ ಅನ್ಕೋತೀನಿ. ನನಗೆ ಅದರಲ್ಲಿ ತುಂಬ ಇಷ್ಟ ಆಗೋ ಪಾರ್ಟ್ ಅಂದರೆ ಇದೆ ಗಣೇಶ ಕಲೆಕ್ಷನ್ಸ್ ಅಂತೂ ಎಷ್ಟು ಸಖತ್ತಾಗಿರುತ್ತೆ. ಸೊ ಯಾರೆಲ್ಲ ಆರ್.ಆರ್. ನಗರ ನಿಯರಲ್ಲಿ ಇರ್ತೀರ, ಆಲ್ಮೋಸ್ಟ್ ಇಲ್ಲಿ ನೋಡಿರ್ತೀರ. ಗೊತ್ತಿಲ್ಲ ಅಂದರೆ ದಯವಿಟ್ಟು ಒಂದು ಸತಿ ಹೋಗಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಫೇವ್ರೆಟ್ ಸ್ನ್ಯಾಕ್ಸ್, ನಾವೆಲ್ಲ ಸೌತ್ ಸೈಡ್ ಜಾಸ್ತಿ ತಿನ್ನೋದು ಅಂತ ಇದೆ ಕಾರ್ನ್. ಸೊ ನನ್ನ ಮಗಳಿಗೂ ತುಂಬ ಇಷ್ಟ. ತುಂಬ ಅಂದರೆ ತುಂಬ ಪೀಸ್ಫುಲ್ ಫೀಲ್ ಕೊಡುತ್ತೆ ನಾರ್ಮಲ್ ಟೈಮ್ಸಲ್ಲಿ ದೇವಸ್ಥಾನಕ್ಕೆ ಹೋದರೆ. ಬಟ್ ಏನಾದರೂ ಈ ಥರ ವೆಕೇಷನ್ಸ್ ಟೈಮ್ಸಲ್ಲಿ ಹೋದರೆ ತುಂಬ ಅಂದರೆ ತುಂಬ ಜನ ಇರ್ತಾರೆ. ಸೊ ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಹೋಮ್ ಕಲೆಕ್ಷನ್ಸ್ಗೆ. ಹೋಗೋದು ನನ್ನ ಮಗಳನ್ನಂತೂ ಹಿಡಿಯೋಷ್ಟರಲ್ಲಿ ನನಗೆ ಸಾಕಾಗೋಯಿತು. ಎಷ್ಟು ಓಡ್ತಾ ಇದ್ಲು ಅಂದರೆ ಅಲ್ಲಿರೋರೆಲ್ಲರೂ ನನ್ನ ಮಗಳನ್ನೇ ನೋಡ್ತಾ ಇದ್ದಿದ್ದು. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳೋದು, ಮತ್ತು ನಮ್ಮ ಚಾರು ಹೇಗೆ ಕಾಣಿಸ್ತಿದ್ದಾಳೆ ಈ ಡ್ರೆಸ್ಸಲ್ಲಿ. ಸೊ ಜೂಡಿಯೋ ಕಲೆಕ್ಷನ್ಸ್ ಅದು ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ನನಗಂತೂ. ಸೊ ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಅಪ್ಪ ಮನೆಗೆ. ತಾತಂಗಂತ ವಿಶ್ ಮಾಡ ಹ್ಯಾಪಿ ನ್ಯೂ ಇಯರ್ ಚಾರು. ವಿಶ್ ಹ್ಯಾಪಿ ನ್ಯೂ ಇಯರ್. ಯಾಕಂತೆ ಅಮ್ಮಮ್ಮ ಕೇಕ್ ಕಟ್ ಮಾಡೋದು ಯಾಕೆ? ಕಾಸು ಎಷ್ಟು 500 ರೂಪಾಯಿ. ಯಾರು ನಾನ್ ಕೊಡ್ಬೇಕಂತ? ಅವನ ಹತ್ರ ಇಲ್ವಂತ? ಯಾಕಂತೆ? ಕೇಳ್ಕೊಂಬೋಗೋ.
ಆ್ಯಕ್ಚುಲಿ ಅಮ್ಮನ ಬರ್ತ್ಡೇನ ನ್ಯೂ ಇಯರ್ ದಿನನೇ ಸೆಲೆಬ್ರೇಟ್ ಮಾಡೋದು ನಾವು. ಬಿಕಾಸ್ ಅಮ್ಮಂದು ಯಾವುದು ಡೇಟ್ ಆಫ್ ಬರ್ತ್ ಅಂತ ಗೊತ್ತಿರಲಿಲ್ಲ. ಸೊ ನಾವೆಲ್ಲ ತುಂಬ ವರ್ಷದಿಂದನೂ ಅಷ್ಟೇ ಅಣ್ಣ ಇದನ್ನು ಫಿಕ್ಸ್ ಮಾಡಿಕೊಂಡು ಅಮ್ಮನ ಬರ್ತ್ಡೇನೂ ಮಾಡಬೇಕು. ಸೊ ಪ್ರತಿ ನ್ಯೂ ಇಯರ್ಗೆ ಅಮ್ಮನ ಬರ್ಡೇ ಅಂತ ಫಿಕ್ಸ್ ಮಾಡಿ ನ್ಯೂ ಇಯರ್ ದಿನನೇ ಅಮ್ಮನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಕೈ ತಗ್ಗಿಯ ಮುಖನ Happy birthday to you. Happy birthday to you. ಅಜ್ಜಿ ಬಂದಿ ಯಾರು ಇವನು ಅಜ್ಜಿ ಇದ್ರೆ ಯವ್ವ ಅಷ್ಟುದ್ದ ನಮ್ಮ ಮಗನ ಕೈ ಅಜ್ಜಿ ಇಸ್ಕೊತೀನಿ ಅಷ್ಟುದ್ದ ಹುಡುಗನ ಕೈ ಪಾರತಮ್ಮ ನಂಗೆ ಅಂದ ಯಾರು ಅಲ್ಲ ಅವ್ನು ನನ್ನ ಅಜ್ಜಿಂತ ಕರೆದು ನಿನ್ಗೆ ಏನೈತಮ್ಮ ಅವ್ನು ನನ್ನ ಮೊಮ್ಮಗ ಕರೆದಿದ್ದು ಅಜ್ಜಿ ಮೊಮ್ಮಕ್ಳಿಬ್ರು ಒಂದೇ ಸೇಮ್ ಕಲರ್. ಕೂತ್ಕೊಳ್ಳೆ ಅಮ್ಮ. ಟಕ 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 ಪಟ್ ಪಟ್ ಟಕ ಚಟ್ ಚಟ್ ಪಟ್ ಪಟ್. ಯಾಕೋ ಏನು ಗಿಫ್ಟ್ ಕೊಡಲ್ವೇನಪ್ಪ ನಮ್ಮ ಅಮ್ಮಂಗೆ ಬರ್ತಡೆಗೆ? ಏನ ಕೊಡ್ತೀಯಾ? ಕೊಡಿ 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 ಬೇಗ ಗಿಫ್ಟ್ ಕೊಡಿ. ಹಂಗ ಕೊಡೋದು ಅವೆಲ್ಲ ಆರ್ಟಿಫಿಷಿಯಲಿಟಿ. ಸ್ವಲ್ಪ ಕೊಡು ಅಂತಾನೆ, ಬಾಯಿಗೆ ತುಂಬ ಅಂತಾನೆ ನಮ್ಮ ಅಣ್ಣ. ಕಾಳು ಕಾಳಮ್ಮ ಅವನೊಬ್ಬನೇ ಕರೆಯೋದು. ಸ್ವಲ್ಪ ಚರೋ 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 ಸರಿ ತೆಗಿಯೋ ಸರಿ ತೆಗಿಯೋ. ಅಷ್ಟೇ. ವಿಡಿಯೋ ರೆಕಾರ್ಡಿಂಗ್ ಮಾಡಿದಾಗ ಮಾತ್ರ ಹೇಳಲ್ಲ. ಅದು ತಿನ್ನಂಗಿದ್ರೆ ತಿನ್ಕೊಂಡು. ಸೊ ಸಿಂಪಲ್ಲಾಗಿ ಅಮ್ಮಂದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಇದು ಮಾರ್ನಿಂಗ್ ನನ್ನ ಮಗಳು ಮತ್ತು ಅವ್ರ ಅಣ್ಣ ಇಬ್ಬರು ಸೇರಿಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ಸೊ ಅಲ್ಲಿಂದ ನಾನು ಹೊರಟಿದ್ದು ಅಕ್ಕ ಮನೆಗೆ. ಸೊ ಅಕ್ಕ ನನ್ನ ಮೇಕವರ್ ಮಾಡಿದ್ದಾರೆ. ಸೊ ಅದ್ರದ್ದು ಒಂದು ಲುಕ್ ಇದೆ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಯಾವುದೇ ಎನ್ಕ್ವೈರೀಸ್ ಇದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಸೊ ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎನಿ ಫಂಕ್ಷನ್ಸ್ಗೆ ಯಾವುದಾದ್ರೂ ಮೇಕಪ್ ರಿಕ್ವೈರ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.